ಪ್ರಕೃತಿ. ಪ್ರಕೃತಿ ಎಂದರೆ ಕೇವಲ ಬೆಟ್ಟಗಳಲ್ಲ, ಅದು ಮನಸ್ಸಿಗೆ ಸಿಗುವ ನೆಮ್ಮದಿ. ನಗರದ ಗದ್ದಲದಿಂದ ದೂರವಾಗಿ ಹಸಿರಿನ ನಡುವೆ ಒಂದು ಕ್ಷಣ ಕಳೆಯಲು 1000 ಕಿಲೋಮೀಟರ್ ಪ್ರಯಾಣ ಮಾಡಿದರೂ ಅದು ಕಡಿಮೆಯೇ. ಏಕೆಂದರೆ ಪ್ರಕೃತಿ ಯಾವತ್ತೂ ನಮ್ಮನ್ನು ನಿರಾಶೆಗೊಳಿಸುವುದಿಲ್ಲ. ಆ ನಂಬಿಕೆಯೊಂದಿಗೆ ಇಂದು ನಾವು ಹೊರಟಿದ್ದೇವೆ ರಾಣಿಪುರಂ ಕಡೆಗೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು MG ರೋಡ್ ಅಂತ ಹೇಳಿ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಡೈಲಿ ವ್ಲಾಗ್ಸ್ಗಳನ್ನು ಡೈಲಿ ಲೈಫ್ ಚಾಲೆಂಜಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಕೇರಳದಲ್ಲಿರೋ ರಾಣಿಪುರಂ ಎಲ್ಲ ಪ್ಲೇಸ್ ಹೋಗ್ತಾ ಇದ್ದೇವೆ. ಇದೊಂದು ಒಳ್ಳೆಯ ಒಂದು ಫಾರೆಸ್ಟ್ ಏರಿಯಾ. ಸೊ ಈ ಒಂದು ಪ್ಲೇಸಲ್ಲಿ ನಾವು ಟ್ರೆಕ್ಕಿಂಗ್ನ ಮಾಡ್ಬೋದು. ಸೊ ತಡ ಮಾಡೋದು ಬೇಡ ಫ್ರೆಂಡ್ಸ್, ನಾವೀಗ ನಮ್ಮ ಒಂದು ಜರ್ನಿನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಕಾಸರಗೋಡು ತಲುಪಿದ್ದೀವಿ. ಇಲ್ಲಿ ತಿಂಡಿ ತಿಂದು ಮತ್ತೆ ನೆಕ್ಸ್ಟ್ ಪ್ರಯಾಣ ಸ್ಟಾರ್ಟ್ ಮಾಡೋಣ ಗೈಸ್. ಕೇರಳದಲ್ಲಿ ವೆಜ್ ಹೋಟೆಲ್ ಹುಡ್ಕೋದು ಇಷ್ಟೊಂದು ಕಷ್ಟ ಅಂತ ನಮಗೆ ಗೊತ್ತಿರಲಿಲ್ಲ ಗೈಸ್. ಸುಮಾರು ಅರ್ಧ ಗಂಟೆಯಿಂದ ಒಂದು ವೆಜ್ ಹೋಟೆಲ್ನ ಹುಡುಕಿ ಸಾಕಾಗಿ ಕೊನೆಗೆ ಒಂದು ಟೀ ಪಾಯಿಂಟ್ ಸಿಕ್ತು. ಸೊ ಈ ಟೀ ಪಾಯಿಂಟಲ್ಲಿ ನಮಗೆ ದೋಸೆ ಮತ್ತು ಚಹಾ ಸಿಕ್ತು. ಸೊ ಇದನ್ನೇ ತಿನ್ಕೊಂಡು ನೆಕ್ಸ್ಟ್ ಜರ್ನಿನ ಕಂಟಿನ್ಯೂ ಮಾಡೋಣ. ನಾವೀಗ ಕಾಸರಗೋಡಿಂದ ಒಂದು 20ರಿಂದ 30 ಕಿಲೋಮೀಟರ್ ಒಳಗಡೆ ಬಂದಿದ್ದೇವೆ. ಈ ಪ್ಲೇಸ್ ಹೆಸರು ಹಿರಿಯಣ್ಣೆ ಅಂತ. ರೋಡ್ ಮಾತ್ರ ಅಡಿಪೋಲಿ ಗೈಸ್, ರೋಡ್ ಮಾತ್ರ ಸಖತ್ತಾಗಿದೆ. ಬೈಕ್ ಓಡಿಸ್ಲಿಕ್ಕೆ ಅಷ್ಟೇ ಒಂದು ಖುಷಿ ಆಗ್ತದೆ ಈ ರೋಡಲ್ಲಿ. ಗೈಸ್, ಇಲ್ಲಿ ವೈರ್ ಕಟ್ ಆಗಿ ದಾರಿ ಗಡ್ಡ ಬಿದ್ದಿದೆ. ಎಲೆಕ್ಟ್ರಿಷಿಯನ್ ಅವರು ಅದನ್ನ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ. ಗೈಸ್, ಫೈನಲಿ ನಾವೀಗ ರಾಣಿಪುರಂಗೆ ಬಂದಾಯಿತು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿಂದ ಮೇಲೆ ಹೋದ್ರೆ ಈಗ ನಾವು ರಾಣಿಪುರಂಗೆ ಹೋಗ್ತೇವೆ. ಹೇ ಗೈಸ್, ವೆಲ್ಕಮ್ ಟು ರಾಣಿಪುರಂ. ರಾಣಿಪುರಂ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿರುವ ಒಂದು ಸುಂದರವಾದ ಗಿರಿಧಾಮವಾಗಿದೆ. ಈ ಪ್ರದೇಶವನ್ನು ಮೊದಲಿಗೆ ಮಡತುಮಲ ಅಂತ ಕರೀತಾ ಇದ್ರು. ತದನಂತರ ತಿರುವಾಂಕೂರು ರಾಜವಂಶದ ರಾಣಿ ಲಕ್ಷ್ಮೀಬಾಯಿ ಅವರ ಗೌರವಾರ್ಥವಾಗಿ ಈ ಸ್ಥಳಕ್ಕೆ ರಾಣಿಪುರಂ ಎಂಬ ಹೆಸರು ಬಂದಿದೆ. ಈ ಒಂದು ಪ್ರದೇಶ ಸಮುದ್ರ ಮಟ್ಟದಿಂದ ಸುಮಾರು 1 ಕಿಲೋಮೀಟರ್ ಎತ್ತರದಲ್ಲಿದೆ. ಇಲ್ಲಿನ ಬೆಟ್ಟಗಳು ತನ್ನ ತಂಪಾದ ವಾತಾವರಣಕ್ಕೆ ಪ್ರಸಿದ್ಧವಾಗಿವೆ. ಇಲ್ಲಿನ ದಟ್ಟ ಕಾಡುಗಳು ಮತ್ತು ಹಸಿರು ಹುಲ್ಲುಗಾವಲುಗಳು ಪ್ರಕೃತಿ ಪ್ರಿಯರನ್ನು ವರ್ಷಪೂರ್ತಿ ಆಕರ್ಷಿಸುತ್ತವೆ. ರಾಣಿಪುರಂ ಅನ್ನು ಕಾಸರಗೋಡಿನ ಊಟಿ ಎಂತಲೂ ಕರೆಯುತ್ತಾರೆ. ಈ ಪ್ರದೇಶವು ಜೀವ ವೈವಿಧ್ಯತೆಯಿಂದ ಸಮೃದ್ಧವಾಗಿದ್ದು ಅನೇಕ ಅಪರೂಪದ ಸಸ್ಯಗಳು ಮತ್ತು ಪ್ರಾಣಿಗಳ ಆಶ್ರಯವಾಗಿದೆ. ಸೊ ಫೈನಲಿ ನಾವೀಗ ರಾಣಿಪುರಂ ಬಂದು ತಲುಪಿದ್ದೀವಿ. ಸೊ ನಾವೀಗ ಎಕ್ಸಾಕ್ಟ್ ರಾಣಿಪುರಂ ಟ್ರೆಕ್ಕಿಂಗ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಸೊ ಆ ಪ್ಲೇಸಲ್ಲಿ ನಾನೀಗ ಇದ್ದೀನಿ. ಸೊ ಇಲ್ಲೇ ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ನನ್ನ ಸುತ್ತಮುತ್ತಲ ಫುಲ್ ಡೀಪ್ ಫಾರೆಸ್ಟ್ ಇದೆ. ಸೊ ನಾವು ಹೋಗ್ಬೇಕಾಗಿರೋದು ನಾನು ತೋರಿಸ್ತೇನೆ ಈಗ ಟ್ರೆಕ್ಕಿಂಗ್ ಮಾಡಿಕೊಂಡು. ಸೊ ಅಲ್ಲೊಂದು ಇದು ಕಾಣ್ತಾ ಇದೆಯಲ್ಲ, ಸೊ ಅಲ್ಲಿ ನಾವು ಆ ಪ್ಲೇಸಿಗೆ ನಾವು ಹೋಗುವಂಥದ್ದು. ಸೊ ಅದಾದಮೇಲೆ ನಿಮ್ಗೆ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೇನೆ. ಸೊ ಗೈಸ್, ಮತ್ತು ಅಲ್ಲೊಂದು 2-3 ಪೀಕ್ ಪಾಯಿಂಟ್ಸ್ ಇದೆ. ಸೊ ಆ ಪೀಕ್ಗೆ ಹೋಗಿ ನಾವು ವ್ಯೂನ ನೋಡುವಂಥದ್ದು. ಸೊ ಗೈಸ್,
ಒಮ್ಮೆ ಆದರೂ ನೀವು ಬರಲೇಬೇಕು ರಾಣಿಪುರಂಗೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ರಾಣಿಪುರಂ. ಸೊ ಇದು ಕೇರಳದ ಮೋಸ್ಟ್ ಬ್ಯೂಟಿಫುಲ್ ವಿಲೇಜಲ್ಲಿ ರಾಣಿಪುರಂ ಒಂದು. ಆ ವಿಲೇಜಿದ್ದು ಕೆಲವೊಂದು ಕ್ಲಿಪ್ಸ್ನ ತೆಗೆದಿದ್ದೇನೆ ಬರಬೇಕಾದ್ರೆ. ಆ ವಿಲೇಜಿದ್ದು ಕ್ಲಿಪ್ಸ್ನ ನಿಮ್ಗೆ ಹಾಕ್ತಾನೆ. ಎಸ್, ಒನ್ಸ್ ಅಗೇನ್ ವೆಲ್ಕಮ್ ಟು ರಾಣಿಪುರಂ ಗೈಸ್. ಇವತ್ತು ಕೇರಳದಲ್ಲಿ ರೆಡ್ ಅಲರ್ಟ್ ಇರೋದ್ರಿಂದ ಒಂದು ಟ್ರೆಕ್ಕಿಂಗ್ನ ಕ್ಲೋಸ್ ಮಾಡಿದ್ದಾರೆ. ಸೊ ನಾವಿಲ್ಲಿ ಬಂದು ವಿಚಾರಿಸಿದ ಮೇಲೇ ಗೊತ್ತಾಯಿತು. ಸೊ ಗೈಸ್, ಇನ್ ಕೇಸ್ ಟ್ರೆಕ್ಕಿಂಗ್ ಏನಾದರೂ ಓಪನ್ ಇದ್ದರೆ ಸೊ ಇದೇ ಪ್ಲೇಸಿಂದ ನಾವು ಮೇಲೆ ಹೋಗಬೇಕಾಗಿತ್ತು. ಸೊ ಅನ್ಫಾರ್ಚುನೇಟ್ಲಿ ಇವತ್ತು ಟ್ರೆಕ್ಕಿಂಗ್ ಓಪನ್ ಇಲ್ಲ. ಸೊ ನಮ್ಮ ಬ್ಯಾಡ್ ಲಕ್ ಅನ್ಬೋದು. ಸೊ ಗೈಸ್, ರಾಣಿಪುರಂ ಒಂದು ಟ್ರೆಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗೋದು. ಸೊ ರಾಣಿಪುರಂ ಟ್ರೆಕ್ಕಿಂಗ್ ಕ್ಲೋಸ್ ಆಗಿದೆ. ಮೇಲ್ಗಡೆ ತುಂಬ ಚೆನ್ನಾಗಿರೋ ವ್ಯೂಸ್ ಇತ್ತು, ಬಟ್ ನಿಮ್ಗೆ ಅನ್ಫಾರ್ಚುನೇಟ್ಲಿ ತೋರ್ಸೋಕ್ಕಾಗ್ತಾ ಇಲ್ಲ. ಕೆಳಗಡೆ ಒಂದು ಗ್ಲಾಸ್ ಬ್ರಿಡ್ಜ್ ಇದೆ. ಸೊ ನಾವೀಗ ಆ ಗ್ಲಾಸ್ ಬ್ರಿಡ್ಜ್ ಹತ್ರ ಹೋಗಿ ನೋಡೋಣ. ಆ ಗ್ಲಾಸ್ ಬ್ರಿಡ್ಜ್ ತುಂಬ ಜನ ವಿಸಿಟ್ ಕೊಡ್ತಾರೆ, ಅದು ತುಂಬ ಅಂದರೆ ತುಂಬ ಒಳ್ಳೆಯದೆ. ಸೊ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ತಾನೆ ಗೈಸ್. ಅಲ್ಲಿ ಮುಂದೆ ಕಾಣ್ತಾ ಇದೆ ಅಲ್ಲ, ಇದೆ ಗ್ಲಾಸ್ ಬ್ರಿಡ್ಜು. ಗ್ಲಾಸ್ ಬ್ರಿಡ್ಜ್ ಹತ್ರ ಬಂದಿದ್ದು ನಾನೀಗ. ಸೊ ಗ್ಲಾಸ್ ಬ್ರಿಡ್ಜ್ ಏನಿಲ್ಲ, ಒಂದು 100 ಮೀಟರ್ ಅಷ್ಟಿದೆ ಅಂದ್ಕೋಬೇಕು. ಸೊ ಪರ್ ಪರ್ಸನ್ಗೆ 200 ರುಪೀಸು. ಸೊ ಇನ್ನೊಂದಿದೆ ರೂಪ್ ವಾಕ್ ಅಂತೇಳಿ, ಒಂದು ಹಗ್ಗದ ಮೇಲೆ ನಡಿಲಿಕ್ಕಿರುತ್ತೆ, ರೋಪ್ ವಾಕ್. ಸೊ ಅದಕ್ಕೆ ಬಂದುಬಿಟ್ಟು 300 ರುಪೀಸ್ ಪರ್ ಪರ್ಸನು. ಎರಡು ತೊಗೊಂಡ್ರೆ ಕಾಂಬೋ ತೊಗೊಂಡ್ಬಿಟ್ರೆ 400 ರುಪೀಸ್ ಒಬ್ಬರಿಗೆ. ಸೊ ಇದು ವರ್ತಲ್ಲ ಅಂತ ಕಮೆಂಟಲ್ಲಿ ಹಾಕಿ ಗೈಸ್. ಸೊ ನಾನು ಹೋಗಲಿಲ್ಲ, ಹೊರಗಡೆಯಿಂದ ನೋಡಿದ್ರೆ ಗೊತ್ತಾಯ್ತು ಅದು ಯಾವ ಥರ ಇದೆ ಅಂಥೇಳಿ. ಸುಮ್ಮನೆ ಹಣ ವೇಸ್ಟ್ ಅನಿಸ್ತು. ಸೊ ನಾನು ಹೋಗಲಿಲ್ಲ. ನೆಕ್ಸ್ಟ್ ಈಗ ಹೋಗುವಾಗ ದಾರಿಲಿ ಕೆಲವೊಂದು ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ಸೊ ಅದನ್ನು ನೋಡೋಣ ಅಂತೆ. ಬರಬೇಕಾದ್ರೆ ರೋಡಲ್ಲಿ ಒಂದು ಸಣ್ಣ ಒಂದು ವಾಟರ್ ಫಾಲ್ಸ್ ಇತ್ತು. ಸೊ ಬಾಟ್ಲಲ್ಲಿ ನೀರು ಖಾಲಿಯಾಗಿತ್ತು, ನೀರು ಫಿಲ್ ಮಾಡ್ಕೊಂಡ್ವಿ. ಇದೇ ಪ್ಲೇಸಲ್ಲಿ ಸ್ವಲ್ಪ ಫೋಟೋ ಶೂಟಿಂಗ್ ಎಲ್ಲ ಮಾಡಿದ್ವಿ. ಸೊ ಗೈಸ್, ಇದಾಗಿತ್ತು ಕೇರಳದ ರಾಣಿಪುರಂ ಬ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.